ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಿವಾನಂದ್ ಸಂಬೋಜಿ. ನೀವು ನೋಡ್ತಾ ಇದ್ದೀರಾ ಶಿವವಾಣಿ ನ್ಯೂಸ್ ಚಾನಲ್. ವಿಶ್ವದಲ್ಲೇ ಪ್ರಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ ವೀರ ಕನ್ನಡತಿ ಬೆಳವಡಿ ಮಲ್ಲಮ್ಮನ ವರ್ಧಂತಿ ಉತ್ಸವ ಮಂಗಳವಾರದಂದು ಅದ್ದೂರಿಯಾಗಿ ನಡೆಯಿತು. ರಾಣಿ ಬೆಳವಡಿ ಮಲ್ಲಮ್ಮಳ ರಾಜಗುರುಗಳಾದ ಸವದತ್ತಿ ತಾಲೂಕಿನ ಹೂಲಿಯ ಹಿರೇಮಠದಿಂದ ಜ್ಯೋತಿಯನ್ನು ಹಿರೇಮಠದ ಪೂಜ್ಯ ಶ್ರೀ ಅಜಯ ಶಾಸ್ತ್ರಿಗಳೊಂದಿಗೆ ಪೂಜೆ ಮಾಡುವುದರೊಂದಿಗೆ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಯಿತು. ಸವದತ್ತಿ, ಕರಿಕಟ್ಟಿ, ದಡವಾಡ ಗ್ರಾಮದಲ್ಲಿ ಹಿರಿಯರು ಮತ್ತು ಶಾಲಾ ಮಕ್ಕಳೊಂದಿಗೆ ಜ್ಯೋತಿಯನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ನಂತರ ಮುಂಜಾನೆ 11:30ಕ್ಕೆ ಮಲ್ಲಮ್ಮನ ಬೆಳವಡಿಗೆ ಆಗಮಿಸಿದ ಜ್ಯೋತಿಯನ್ನು ಬೆಳವಡಿ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಅದ್ದೂರಿಯಾಗಿ ಬರಮಾಡಿಕೊಂಡರು. ರಾಣಿ ಮಲ್ಲಮ್ಮನ ವರ್ಧಂತಿ ಉತ್ಸವ ಅಂಗವಾಗಿ ವಾಸನ್ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಗ್ರಾಮದ ಯುವಕರ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಬೆಳವಡಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ವಿ.ಐ. ಪಾಟೀಲ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರಯ್ಯ ಕಾರಿಮನಿ, ವೀರಣ್ಣ ಕರಿಕಟ್ಟಿ, ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಹುಂಬಿ, ಬಿಜಿ ದೇಗಾವಿ, ರಾಚಯ್ಯ ಸ್ವಾಮಿಗಳು ರೊಟೇನರ್ ಮಠ್, ರಾಚಪ್ಪ ಮಟ್ಟಿ ಹಾಗೂ ಎಂ ಕಾಡೇಶ್ನವರ್, ಜೈನುಲ ಸಾಬ್ ಹುಜರತ್ತಿ, ವಿಠಲ್ ಪೀಶೆ, ಪ್ರಕಾಶ್ ಕಾರಿಮನಿ, ಯಲ್ಲಪ್ಪ ಸಿದ್ದನವರ್, ಪಿಂಟು ಗುಡ್ಡದ ಮಠ್, ರಂಜಾನ್ ನದಾಫ್, ಸಿದ್ದಪ್ಪ ಸಿದ್ದನವರ್, ಎಸ್.ಎಂ. ಕರಿಕಟ್ಟಿ, ಎಂ.ಪಿ. ಉಪ್ಪಿನ್, ಅಯ್ಯನಗೌಡ ಪಾಟೀಲ್, ಈರಣ್ಣ ತುರಾಯಿ, ಚಂದ್ರಶೇಖರ್ ರೊಟೇನವರ್, ಮಹಿಳಾ ಪ್ರತಿಷ್ಠಾನದ ಕಾರ್ಯದರ್ಶಿ ಸವಿತಾ ಪಾಟೀಲ್, ಬೆಳವಡಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ನಾಗರಾಜ್ ಸರ್, ಸುಭಾಷ್ ಚಿಕ್ಕನಗೌಡ, ಸಚಿನ್ ಹುಂಬಿ, ಶಿವಾನಂದ್ ಸಂಬೋಜಿ, ಪಕ್ಕೀರ್ ಉಳ್ಳಿಗಿರಿ, ಮಹೇಶ್ ರೇವಣ್ಣವರ್, ಶ್ರೀನಿವಾಸ್ ಪತ್ತಾರ್ ಉಪಸ್ಥಿತರಿದ್ದರು. ಕಿತ್ತೂರು ಕರ್ನಾಟಕ ಸೇನೆ ಯುವಕರು ಜ್ಯೋತಿ ಯಾತ್ರೆ ನೇತೃತ್ವ ವಹಿಸಿದ್ದರು. ರಾಣಿ ಮಲ್ಲಮ್ಮ ಪ್ರತಿಷ್ಠಾನದ ಮಹಿಳೆಯರು, ಗ್ರಾಮದ ವಿವಿಧ ಸಂಘಟನೆಗಳ ಹಿರಿಯರು ಹಾಗೂ ಈಶಾಪ್ರಭು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಆದರ್ಶ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು, ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಗುರುವೃಂದ ಬಳಗದವರು ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೆರವೇರಿತು. ಇದು ನಮಗೆ ನೋವಿನ ಸಂಗತಿ. ಆದರೂ ಸಹಿತ ನಮ್ಮ ಪ್ರಾಧಿಕಾರ ಘೋಷಣೆಯಾಗಿಲ್ಲ. ಹೋದ ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ರಾಣಿ ಬೆಳವಡಿ ಮಲ್ಲಮ್ಮ ಪ್ರತಿಷ್ಠಾನವನ್ನ ಘೋಷಣೆ ಮಾಡಿದೆ. ಆದರೆ ಇದುವರೆಗೂ ಕೂಡ ಅದು ಅಸ್ತಿತ್ವಕ್ಕೆ ಬಂದಿರುವುದಿಲ್ಲ. ಆದ ಕಾರಣ 67ನೇ ವರ್ಧಂತಿ ಉತ್ಸವ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಿರಂತರ ನಮ್ಮ ಎಲ್ಲ ಬೆಳವಡಿಯ ಸಮಸ್ತ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ನಮ್ಮ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳೇ, ಗುರುವಂದರವರೇ, ಕನ್ನಡ ಪರ ಸಂಘಟನೆ ಎಲ್ಲ ಹಿರಿಯರೇ, ಈಗಾಗಲೇ ಪ್ರತಿ ವರ್ಷ ನಾವು ವರ್ಧಂತಿ ಉತ್ಸವವನ್ನು ಮಾಡ್ಕೊಂಡು ಬಂದಿದ್ದೀವಿ. ಊರಿನ ಹಿರಿಯರೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷವೂ ತಾವೆಲ್ಲ ಜ್ಯೋತಿ ತರುವ ಮುಖಾಂತರ ಹೋಲಿಯಿಂದ ನಮ್ಮ ಕನ್ನಡ ಪರ ಸಂಘಟನೆಯವರು ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಯಾಕಂತಂದ್ರೆ ನಾವು ಫೆಬ್ರವರಿ ಒಳಗೆ ವಿಜಯೋತ್ಸವನ ಆಚರಣೆ ಮಾಡ್ತೀವಿ, ಆವಾಗ ಜ್ಯೋತಿ ಬರೋದು ವಾಡಿಕೆ. ಅದು ಇವತ್ತು ವರ್ಧಂತಿ ಉತ್ಸವ ಅಂಗವಾಗಿಯೂ ತಾವೆಲ್ಲ ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅದಕ್ಕೆ ಇದೆಲ್ಲ ಮಾಡೋದು ಎದಕ್ಕಪ್ಪ ಅಂತಂದ್ರೆ ನಮ್ಮ ಏನು ಬೆಳವಡಿ ಮಲ್ಲಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಇವರೆಲ್ಲ ನಮ್ಮ ಇಡೀ ಈ ಒಂದು ಬೈಲಂಗಳದೊಳಗನೆ ಜನಿಸಿದಂಥವರು. ಅವರ ಒಂದು ಆದರ್ಶಗಳನ್ನು ನಮ್ಮ ಯುವಕರಲ್ಲಿ ಬಿತ್ತುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಯಾಕಂದರೆ ಇನ್ನೂ ಅನೇಕ ವಿಷಯಗಳು ಈಗಾಗಲೇ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಪೂರ್ವವಾಗಿ ಕೇಳ್ಕೊಳ್ತಾ, ಮುಂದಿನ ದಿನಮಾನಗಳಲ್ಲಿ ಯಾಕಂದರೆ ನಾವು ಪದೇ ಪದೇ ಕೇವಲ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಬೇಕಂತೇಳಿ ಅದಕ್ಕೆ ಎಲ್ಲರ ಸಹಕಾರ ನಿಜವಾಗಿ ಬರ್ತಾ ಇದೆ. ಮುಂದಿನ ದಿನಮಾನ ಸರ್ಕಾರವು ಎಚ್ಚೆತ್ತುಕೊಂಡು ಇದೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ರೆ ನಮ್ಮ ಬೆಳವಣಿಗೆ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಎಲ್ಲ ಮಲ್ಲಮ್ಮನ ಅಭಿಮಾನಿ ಬಳಗವು ಇದಕ್ಕೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಒಂದು 2 ಮಾತನ್ನು ಮುಗಿಸುತ್ತೇನೆ. ಜೈ ನಮ್. ಬೆಳವಡಿಯ ಸಮಸ್ತ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ 2026ರ ಒಂದು ಬಜೆಟ್ ನಲ್ಲಿ ಬೈಲಹೊಂಗಲದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಮಹಾಂತೇಶ್ ಎಸ್ ಕೌಜಲ್ಗಿ ಸರ್ ಅವರು ಪ್ರತ್ಯೇಕ ಸರ್ಕಾರಿ ಮಟ್ಟದಲ್ಲಿ ಪ್ರತ್ಯೇಕ ಪ್ರತಿಷ್ಠಾನ ಮಾಡಿದಂತ ಮಹಾಂತೇಶ್ ಕೌಜಲ್ಗಿ ಸರ್ ಅವರಿಗೆ ಬೆಳವಡಿಯ ಸಮಸ್ತ ನಾಗರಿಕರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಬರುವ 1 ವರ್ಷದೊಳಗೆ ನಮಗೆ ಈಗಾಗಲೇ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಕೊಡ್ತಾರಂತ ಹೇಳಿ ತಾವು ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ನಿರಂತರವಾಗಿ ನಾವು ಅವರ ಜೊತೆ ಏನಂದ್ರೆ ಇದೊಂದು ಸಂದರ್ಭದಲ್ಲಿ ಇವತ್ತು ನಮಗೆ ನೋಡ್ಬೇಕಾದ ನಾವು ಜೀವನ ನಡೆಸಬೇಕಾಗಿದ್ದ ಕಣ್ಣುಗಳು, ಆ ಕಣ್ಣಿನ ಒಂದು ದೃಷ್ಟಿ ಒಂದು ಎಲ್ಲರೂ ನಾವು ಅಂತ ಮಾತಾಡ್ಕೊಂಡಾಗ ಕಣ್ಣಿನ ತಪಾಸಣೆ ಶಿಬಿರವನ್ನು ಏರ್ಪಡಿಸೋಣ ಅಂತ ಹೇಳಿ ಇವತ್ತಿನ ದಿವಸ ನಾನು ಡಾಕ್ಟರ್ಗಳಿಗೆ ನಿಜವಾಗ್ಲೂ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ನಮ್ಮ ಸರ್ಕಾರಿ ರೋಗಗಳಿಂದ ಜನ ಸಾಕಿದ್ರು. ಬಟ್ ಈಗಿನ ಇದ್ರೊಳಗೆ ಹೆಂಗಾಗೈತಪ್ಪ ಅಂತಂದ್ರೆ ಈಗಿನ ಕಾಲಮಾನದೊಳಗೆ ನಾವು ಬದಲಾದ ಜೀವನ ಶೈಲಿಯಿಂದ ಅಸಾಂಕ್ರಾಮಿಕ ರೋಗಗಳು ದಿನ ದಿನ ಹೆಚ್ಚಾಗ್ತಾ ಇದ್ದಾವೆ. ಅಸಾಂಕ್ರಾಮಿಕ ರೋಗ ಅಂದರೆ ಯಾವಪ್ಪ? ಶುಗರ, BP, ಸ್ಟ್ರೋಕ, ಹಾರ್ಟ್ ಅಟ್ಯಾಕ, ಕ್ಯಾನ್ಸರ. ನೀವು ಯಾರು ಸತ್ತಾರಪ್ಪ ಅಂತ ಸುದ್ದಿ ಬಂತಂದ್ರೆ ಏನಾಗೈತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೈತೆ ರೀ, ಕ್ಯಾನ್ಸರ್ ಆಗಿತ್ತು ರೀ, BP ಹೆಚ್ಚಾಗಿತ್ತು ರೀ, BP ಕಡಿಮೆ ಆಗಿತ್ತು.
ಇವ ಸುದ್ದಿ ಬರ್ತಾವೆ. ಇವೆಲ್ಲ ಯಾಕೆ ಬರ್ತಾವಪ್ಪ ಅಂತಂದ್ರೆ ನಮ್ಮಲ್ಲಿ ಆದಂಥ ಜೀವನ ಶೈಲಿ ಬದಲಾವಣೆಗಳು. ನಾವು ಮನದಿನಗತೆ ವ್ಯಾಯಾಮ ಇಲ್ಲ, ನಿಲ್ಲೋದು ಕುಂದ್ರೋದು, ಆಮ್ಯಾಗ ಎಲ್ಲ ಏನು ಮಾಡಪ್ಪ ಅಂತ ಬೇಕ್ರಿ ಫುಡ್ಸ್ ತರೋದು, ಬೇಕ್ರಿ ಫುಡ್ಸ್ ತಿನ್ನೋದು, ಆಮ್ಯಾಗ ಸ್ವೀಟ್ ಐಟಮ್ಗಳನ್ನ ಹೆಚ್ಚಿಗೆ ತಿನ್ನೋದು, ಮೊದಲಿಗತೆ ತಪ್ಪಲ ಪಲ್ಯ, ಕಾಯಿಪಲ್ಯ, ರೊಟ್ಟಿ ಪಲ್ಯ, ನುಚ್ಚ, ಆಮ್ಲಿ ಇವೆಲ್ಲ ಹೋಗೇ ಬಿಟ್ಟಾವ್ರಿ. ಮಕ್ಕಳಿಗೂ ಎಲ್ಲ ಚಾಕ್ಲೇಟು, ಕುರ್ಕುರೆ ಇಂಥದ್ದು ಪಟ್ಟು ಕ್ಯಾರಿ ಮಾಡೋದು ನಾವು ಮಕ್ಕಳ ಹಾಗೆ ತಪ್ಪಿಸ್ತೀವಿ. ಅಂಥದ್ರಾಗ ಬಿಸಿಲಿಗೆ ಹೋದಾಗದು ಅದು ಉಳಿತಿರುತ್ತೆ, ಅದು ನಿಮ್ಗೆ ಗೊತ್ತಿರಂಗಿಲ್ಲ. ಆಮೇಲೆ ಕಣ್ಣಿಗೆ ನಂಬರ್ ಆಲ್ಮೋಸ್ಟ್ 40 ವಯಸ್ಸು ಆದಮೇಲೆ ಆಲ್ಮೋಸ್ಟ್ ಎಲ್ಲರೂ ಕಣ್ಣಿಗೆ ನಂಬರ್ ಬಂದೇ ಹೋಗ್ತೈತಿ. ಅದನ್ನು ಚೆಕಪ್ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಯಶಸ್ವಿನಿ ಕಾರ್ಡ್ ಇದ್ದವ್ರಿಗೆ ನಾವು ಉಚಿತವಾಗಿನ ಚಿಕಿತ್ಸೆ ಮಾಡ್ತೀವಿ. ಇಲ್ಲ ಅಂದವ್ರಿಗೆ ನಾವು ಕಡಿಮೆ ಮಾಡ್ತೀವಿ. ಇಲ್ಲಾಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ಕೋಬೋದು, ನಮಗಿನ ಅಭ್ಯಂತರ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೊಬ್ಬರು ಕಳಿಸ್ಕೊಡ್ತೀವಿ. ಇವತ್ತು ನಾವು 34 ಗಂಟೆ ಬರ ಇರ್ತೀವಿ, ಮನೆಗೆ ಹೋಗಿ ಮತ್ತೊಬ್ಬರು ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಅದನ್ನು ಹೌದಿಲ್ಲ. ಕಣ್ಣಿಲ್ಲ ಅಂದ್ರೆ ಏನೂ ಇಲ್ಲ, ಜಗತ್ತನ್ನ ಶೂನ್ಯ. ಯಾರಾದ್ರೂ 2 ನಿಮಿಷ ಕಣ್ಣು ಮುಚ್ಕೊಂಡು ಒಂದು 10 ಹೆಜ್ಜೆ ನಡ್ರಿ ಗೊತ್ತಾಗ್ಬಿಡ್ತದೆ ಕಣ್ಣಿಲ್ಲ ಅಂದ್ರೆ ಏನಾಕತಿ ಅಂತೇಳಿ. ಅದಕ್ಕೆ ಕಣ್ಣಿನ ತಪಾಸಣೆ ಭಾಳ ಮುಖ್ಯ. ಯಾಕಂದ್ರೆ ನಮ್ಮ ಹಳ್ಳಿಯೊಳಗೆ ನಮಗೆ ಯಾವಾಗ ಚಸ್ಮಾ ಬರ್ತಾವು, ನಮಗೆ ಯಾವಾಗ ಕಣ್ಣಿನ ಪರಿ ಬರ್ತೈತಿ ಅನ್ನೋದು ನಮಗೆ ತಿಳಿದಿಲ್ಲ. ಯಾಕಂದ್ರೆ ವೈದ್ಯರ ಕೊರತೆ. ಅದಕ್ಕೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ಎಲ್ಲಿ ಬೈಲಹೊಂಗಲ, ಬೆಳಗಾವಿ, ಧಾರವಾಡದಂಥ ಊರಿಗೆ ಹೋಗಿ ನಮ್ಮ ಕಣ್ಣನ್ನು ತಪಾಸಣೆ ಮಾಡಿದಾಗ ನಮ್ಮ ಕಣ್ಣಿಗೆ ಯಾರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಸರಿಯಾಗಿ ಗುಳಿಗೆ ತಗೊಳಕ್ ಅವ್ರ ಕಡೆ ರೊಕ್ಕ ಇಲ್ಲ, ಅಂಥವ್ರಿಗೆ ನಮ್ಮ ವೈದ್ಯರು, ನಾವೇನು ಬೆಳವಡಿ ಗ್ರಾಮದ ವೈದ್ಯರುಗಳು ನಾವೇನು ಮಾಡಿದ್ದೇವೆ ಅಂತಂದ್ರೆ ಅಂಥವ್ರನ್ನ ಗುರ್ತಣೆ ಮಾಡಿ ಪ್ರತಿ ತಿಂಗಳ ಒಬ್ಬರನ್ನ ಆಯ್ಕೆ ಮಾಡಿ ಅವ್ರು ಫ್ರೀ ಆಗಿ 1 ತಿಂಗಳ ಅವ್ರಿಗೆ ಏನು ಖರ್ಚು ವೆಚ್ಚ ಇರ್ತೈತೆ ನಾವು ಭರಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾತಾಡಿದ್ದೇವೆ ಮೇಲೆ ನಾವು ವೈದ್ಯರುಗಳು. ನಿಮ್ಗೆ ಒಂದೇ